ಮರುದಿನ ಎಲ್ಲ ಅವರ ಮನೆಗೆ ಹೊರಟಾಗ ಸಂಧ್ಯೆ ಅವರು ಹೇಳದೆ ಇದ್ದರೂ ಅಲ್ಲೇ ಉಳಿದುಕೊಂಡಳು ಭುವಿ. ಯಾರು ಏನು ಅನ್ನಲಿಲ್ಲ, ಏನು ಕೇಳಲಿಲ್ಲ. ಸಂಧ್ಯೆ ಅವರಿಗೆ ಸೋದರ ಸೊಸೆ ಎಂಬ ಪ್ರೀತಿ. ಆದರೆ ಅವರ ಸೊಸೆಗೆ ಇವಳಿಂದ ಅಪಾಯ ಇರೋದು ತಿಳಿದಿದ್ದರೆ ಇರಲು ಬಿಡುತ್ತಿರಲಿಲ್ಲ ಅನಿಸುತ್ತೆ. 2 ದಿನ ಆರಾಮಾಗಿ ಅತ್ತೆ ಜೊತೆ ನಗುತ್ತಾ ಕಾಲ ಕಳೆದ ಭುವಿ ಏನೋ ಒಂದು ಉಪಾಯ ಮಾಡಿ ಅದನ್ನು ಕಾರ್ಯಗತ ಮಾಡಲು ಒಳ್ಳೆಯ ಸಮಯಕ್ಕೆ ಕಾಯುತ್ತಾ ಕುಳಿತಳು. ಅತ್ತೆ, ನಾಳೆ ಮನೆಗೆ ಹೋಗ್ತೀನಿ ಅಂದು ಅವರಿಗೇನು ಹೇಳಿದಳು. ಆದರೆ ಅದು ಕೂಡ ತನ್ನ ಕೆಲಸ ಮುಗಿಸಿ ಅದೇ ಸಂಜೆ ವಿರಾಟ್ ಬೇಗನೆ ಮನೆಗೆ ಬಂದಿದ್ದ. ತನ್ನವಳ ಜೊತೆ ಒಂದಿಷ್ಟು ಪ್ರೀತಿಯಿಂದ ಸಮಯ ಕಳೆದು ಅವಳನ್ನು ಮುದ್ದಿಸಿ ರಮಿಸಿದ್ದ. ಸಂಜೆ ಸಮಯ ಆಗಲೇ ಮೀರುತ್ತಾ ಇತ್ತು. ಅವಳು ವಾರ್ಡ್ರೋಬ್ನಲ್ಲಿ ಏನು ನೋಡುತ್ತಾ ಇದ್ದಳು. ಇವನು ರೂಮ್ನಲ್ಲಿ ಲ್ಯಾಪ್ಟಾಪ್ ಹಿಡಿದು ಕುಳಿತಿದ್ದ. ಇದ್ದಕ್ಕಿದ್ದ ಹಾಗೆ ಕರೆಂಟ್ ಕಟ್ಟಾಗಿತ್ತು. ತಕ್ಷಣ ಆನ್ ಆಗಬೇಕಿದ್ದ UPS ಅದು ಸಹ ಆನ್ ಆಗಿರಲಿಲ್ಲ. ವಿರಾಟ್ ಕೆಲಸದವರಿಗೆ ಕರೆದು ನೋಡಲು ಹೇಳಿದ. ಅವರು ನೋಡಿ ಬಂದವರೇ, ಸರ್, ಅದು ಕೆಟ್ಟಿರಬೇಕು, ಆನ್ ಆಗ್ತಿಲ್ಲ ಅಂದಾಗ ಅವನು ಎದ್ದು ಹೋಗಿದ್ದ ಅಲ್ಲಿ ನೋಡಲು. ರೂಮ್ನಲ್ಲಿದ್ದ ಇಬ್ಬನಿ ಮಾಡುತ್ತಿದ್ದ ಕೆಲಸವನ್ನು ಅಲ್ಲೇ ಬಿಟ್ಟು ಫೋನ್ ಹಿಡಿದು ಅದರಲ್ಲಿ ಟಾರ್ಚ್ ಆನ್ ಮಾಡುತ್ತಾ ಹೊರಗೆ ಬಂದವಳೆ ಕೆಳಗೆ ಇಣುಕಿದಳು. ಅಲ್ಲಿ ಯಾರೂ ಕಾಣಲಿಲ್ಲ. ಕೆಳಗೆ ಹೋಗಲು ನಡೆದಳಷ್ಟೆ. ಮೊದಲ ಮೆಟ್ಟಿಲಲ್ಲಿ ನಿಂತಿದ್ದವಳು ಕಣ್ಣು ಮುಚ್ಚಿ ಬಿಡುವ ಹೊತ್ತಿಗೆ ಕೆಳಗಿನವರೆಗೂ ಉರುಳಿ ಬಿದ್ದಿದ್ದಳು. ಚೂಪಾದ ಗಾಜಿನಂತೆ ಮೆಟ್ಟಿಲ ತುದಿ ತಾಗಿ ಅವಳ ಹಣೆಯಿಂದ ರಕ್ತ ಚಿಮ್ಮುತ್ತಾ ಬಂದಿತ್ತು. ಮೆಟ್ಟಿಲ ಮೇಲಿಂದ ಬಿದ್ದವಳ ಕೂಗು ಹೊರಗಿದ್ದವರನ್ನು ಒಳಗೋಡಿ ಬರುವಂತೆ ಮಾಡಿತ್ತು. ರೂಮ್ನಲ್ಲಿ ಮಲಗಿದ್ದ ವೆಂಕಟನಾಥ ಅವರು ಎದ್ದು ಬಂದು ನೋಡಿದ್ದರು. ಹೊರಗಿದ್ದ ಸಂಧ್ಯಾ, ಭೂಪತಿ ಅವರು ಒಳಗೆ ಬಂದಿದ್ದರು. ಇಬ್ಬನಿ ಕೂಗಿದ್ದು ಕೇಳಿದ್ದೆ ತಡ ಮಾಡದೆ ಒಳ ಓಡಿ ಬಂದ ವಿರಾಟ್ ಇಬ್ಬನಿ ಅಂತ ಕಿರುಚಿದ್ದ. ಮನೆಯ ತರಾಸು ಕಿತ್ತು ಹೋಗುವಂತೆ. ರಕ್ತದ ಮಡುವಲ್ಲಿ ಬಿದ್ದವಳನ್ನು ನೋಡಿ ಅವಳ ಬಳಿ ಬಂದವನೇ ಇಬ್ಬನಿ ಅಂತ ಅವಳನ್ನು ಮಡಿಲಿಗೆ ಎಳೆದುಕೊಂಡಾಗ ತಲೆ ಹಿಂಬದಿ ಹಣೆ ಮೇಲೆ ರಕ್ತ ಹರಿದು ಹೋಗಿ ಅವಳು ಆಗಲೇ ಎಚ್ಚರ ತಪ್ಪಿ ಬಿದ್ದಿದ್ದಳು. ಇಬ್ಬನಿ ಅಂತ ಅಳುತ್ತಾ ಅವಳನ್ನ ಎದೆಗೆ ಆನಿಸಿಕೊಂಡು ಅಳುತ್ತಿದ್ದವನನ್ನು ವಿರಾಟ್ ಮೊದಲು ಹಾಸ್ಪಿಟಲ್ಗೆ ನಡಿ ಅಂದವರೇ ಅವರ ಡ್ರೈವರ್ಗೆ ಕಾರ್ ತೆಗೆಯಲು ಹೇಳಿದರು. ಅವಳನ್ನು ತೋಳಿನಲ್ಲಿ ಎತ್ತಿಕೊಂಡು ಬಂದ ವಿರಾಟ್ ಕಾರ್ನಲ್ಲಿ ಅವಳನ್ನು ತನ್ನ ಕಾಲ ಮೇಲೆ ಮಲಗಿಸಿಕೊಂಡಿದ್ದ. ಅವಳ ಕೆನ್ನೆ ತೊಟ್ಟುತ್ತಾ ಮಾತನಾಡಿಸುತ್ತಾ ಇದ್ದವನ ಕಣ್ಣಿಂದ ಕಣ್ಣೀರು ಹರಿಯುತ್ತಲೇ ಇತ್ತು. ಅತ್ತೆ, ಏನಾಯ್ತು ಅಂತ ಮೇಲಿಂದ ಬಂದ ಭುವಿ ಇದೇನು ರಕ್ತ ಅಂತ ಗಾಬರಿಯಿಂದ ಕೇಳಿದಾಗ ಇಬ್ಬನಿ ಬ್ಯಾಲೆನ್ಸ್ ತಪ್ಪಿ ಮೇಲಿಂದ ಬಿದ್ದಿದ್ದಾಳೆ ಅಂದವರೇ, ನೀನು ಇಲ್ಲಿ ಮಾವನ ಜೊತೆ ಇರು, ಅವರಿಗೂ ಹೆಲ್ತ್ ಅಷ್ಟು ಸರಿ ಇಲ್ಲ, ನಾನು ಹೋಗ್ತೀನಿ ಅಂದು ಅವರ ಮಾವನಿಗೂ ಏನಾದರೂ ಇದ್ದರೆ ಫೋನ್ ಮಾಡ್ತೀನಿ ಅಂತ ತಿಳಿಸಿ ಮತ್ತೊಂದು ಕಾರ್ ಏರಿ ಹೊರಟರು. ವೆಂಕಟನಾಥ ಅವರು ನಿಂತಲ್ಲೇ ದೇವರಿಗೆ ಕೈ ಮುಗಿದಿದ್ದರು. ಮುಗ್ಧ ಮಗು ಅದು, ಅವಳಿಗೆ ಏನು ತೊಂದರೆ ಆಗೋದು ಬೇಡ ಭಗವಂತ ಕಾಪಾಡು ಅಂತ ಬೇಡಿಕೊಂಡು ಅವರು ರೂಮ್ ಸೇರಿದ ಮೇಲೆ ಅಲ್ಲಿ ಬಿದ್ದಿದ್ದ ಇಬ್ಬನಿ ಫೋನ್ ನೋಡಿ ಕೈಯಲ್ಲಿ ಹಿಡಿದು ಪಾಪ ಇಬ್ಬನಿ ಅಂದವಳ ಮುಖದಲ್ಲಿ ಗೆಲುವಿನ ನಗು. ಹಾಸ್ಪಿಟಲ್ ಮುಂದೆ ಕಾರ್ ನಿಲ್ಲಲು ಅವಳನ್ನು ಎತ್ತಿಕೊಂಡು ಒಳಗೆ ನಡೆದ ವಿರಾಟ್. ಅವನ ಅಪ್ಪನ ಗೆಳೆಯನ ಹಾಸ್ಪಿಟಲ್ ಆದ ಕಾರಣ ಎಮರ್ಜೆನ್ಸಿ ಅಂತ ಹೇಳುತ್ತಾ ICUಗೆ ಕರೆದುಕೊಂಡು ಹೋಗಲು ಅವಳ ಕೈ ಹಿಡಿದು ಬರುತ್ತಿದ್ದ ವಿರಾಟ್ ಅಲ್ಲೇ ಹೊರಗೆ ನಿಂತು ಕೆಳಗೆ ಕುಸಿದಿದ್ದ. ಗಂಟೆಗಳ ಹಿಂದೆ ಅವನ ತೋಳಲ್ಲಿ ನಗುತ್ತಾ ನಿಂತಿದ್ದವಳು ಈಗ ಸರಿಯಾಗಿ ಉಸಿರಾಡದೆ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಳು. ವಿರಾಟ್ ಇಬ್ಬನಿಗೆ ಏನು ಆಗಲ್ಲ, ಧೈರ್ಯವಾಗಿರು, ಭೂಪತಿ ಅವರು ತಾವು ಕಣ್ಣು ತುಂಬಿಕೊಂಡು ಅಂದಾಗ ಅವರನ್ನು ಅಪ್ಪಿದ ವಿರಾಟ್ನ ಕಣ್ಣೀರು ಅವರ ಬೆನ್ನನ್ನು ನೆನೆಸಿತ್ತು. ಡ್ಯಾಡ್, ಇಬ್ಬನಿ ಅವಳಿಗೇನು ಆಗಲ್ಲ ಅಲ್ವಾ ಅಂತ ಅಳುತ್ತಾ ಕೇಳುವಾಗ ಬಂದ ಸಂಧ್ಯಾ ಅವರಿಗೆ ಮಗನ ಕಣ್ಣೀರು ನೋಡಲಾಗಲಿಲ್ಲ. ವಿರಾಟ್ ಕಂದ, ಅವಳಿಗೇನೂ ಆಗಲ್ಲ, ಅಳಬೇಡ ಮಗನೆ ಅಂತ ಅವನನ್ನು ಸಮಾಧಾನ ಮಾಡಲು ನೋಡಿದರು. ಆದರೆ ಅವನ ಭಯ, ಆತಂಕ, ನೋವು, ತನ್ನ ಸ್ಥಿತಿ ಎಲ್ಲವೂ ಅವನ ಕಣ್ಣೀರು ರೂಪದಲ್ಲಿ ಹೊರಬರುತ್ತಿತ್ತು. ಮನೆಯಲ್ಲಿ ನಿಮಿಷದಲ್ಲಿ ನಡೆದ ಈ ಘಟನೆ ಎಲ್ಲರನ್ನೂ ನೋವಿಗೆ ತಳ್ಳಿತ್ತು. ಹೇಗಾಯಿತು, ಏನಾಯಿತು ಒಂದು ತಿಳಿಯದೆ ಮನೆ ಸೊಸೆಗಾಗಿ ಕಂಬನಿ ಮಿಡಿಯುತ್ತಾ ನಿಂತಿದ್ದರು. ವಿರಾಟ್ನನ್ನು ಸಮಾಧಾನ ಮಾಡುತ್ತಾ ಅವನ ಪಕ್ಕ ಕುಳಿತಿದ್ದರು ಸಂಧ್ಯಾ. ಭೂಪತಿ ಅವರು ಚಿರುಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದರು. ಹಾಗೆ ಅವನು ತನ್ನ ಅಮ್ಮ ಹೆಂಡತಿ ಜೊತೆ ಹಾಸ್ಪಿಟಲ್ಗೆ ಬಂದಿದ್ದ. ಇಂಚರ ಅಳು ಬಿಕ್ಕಳಿಕೆ ಜೋರಾಗಿತ್ತು. ಅವಳನ್ನು ಸಮಾಧಾನ ಮಾಡಲು ಆಗದೆ ಸೋತು ಹೋಗಿದ್ದರು ಸುಜಾತ. ಚಿರು ಕಣ್ಣಲ್ಲಿ ಸಣ್ಣದಾದ ನೀರಿನ ಪಸೆ. ಅದು ಇಬ್ಬನಿಯ ಈ ಸ್ಥಿತಿಗೋ ಇಂಚರಾಳ ಕಣ್ಣೀರಿಗೋ. ವಿರಾಟ್ ಎದುರು ಬಂದು ನಿಂತ ಇಂಚರಾನ ನೋಡಿ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡವನೇ ಚಿಕ್ಕ ಮಕ್ಕಳಂತೆ ಬಿಕ್ಕಿ ಬಿಕ್ಕಿ ಹತ್ತಿದ್ದ. ಅವಳ ಅಳು ಜೋರಾದಾಗ ಅವರನ್ನು ಸುಮ್ಮನಾಗಿಸಲು ಸೋತಿದ್ದರು ಎಲ್ಲ. ತುಂಬ ಸಮಯದ ನಂತರ ಹೊರಗೆ ಬಂದ ಡಾಕ್ಟರ್ ಅವರನ್ನೆಲ್ಲ ನೋಡಿ, ಇವಾಗಲೇ ಏನು ಹೇಳೋಕೆ ಆಗಲ್ಲ, ಬೆಳಗ್ಗೆವರೆಗೂ ನೋಡೋಣ ಅಂದು ಹೋದಾಗ ನಿಂತಲೇ ಕುಸಿದು ಕುಳಿತ ವಿರಾಟ್. ಅವನ ಹೃದಯಕ್ಕೆ 1000 ಈಟಿಯಿಂದ ಚುಚ್ಚಿದ ಅನುಭವ.
ಅವಳಿಗಾಗಿ ಏನು ಬೇಕಾದರೂ ಮಾಡುವ ಅವನಿಗೆ ಅವಳನ್ನು ಬಿಟ್ಟು ಇರೋದು ಕನಸಲ್ಲೂ ಕಲ್ಪಿಸಿಕೊಳ್ಳದ್ದು. ತನ್ನವಳಿಗೆ ಚಿಕ್ಕ ನೋವಾದರೂ ಸಹಿಸದವನಿಗೆ ಅವಳ ಈ ಪರಿಯ ನೋವು ತಡೆಯಲು ಆಗುತ್ತಿರಲಿಲ್ಲ. ಚಿರು ಕಾರ್ತಿಗೆ ವಿಷಯ ಮುಟ್ಟಿಸಿದ. ಕಣ್ಣು ತುಂಬಿಕೊಂಡೆ ತನ್ನ ಅಪ್ಪನ ಜೊತೆ ಬಂದವನೇ, ನನ್ನ ತಂಗಿಗೆ ಏನಾಯಿತು, ಅವಳಿಗೆ ಏನಾಯಿತು, ಹೇಗಾಯಿತು ಅಂತ ಅಳುತ್ತಾ ಕೇಳಿದಾಗ, ಕರೆಂಟ್ ಹೋಗಿದ್ದು, UPS ಆನ್ ಆಗದೆ ಇದ್ದಿದ್ದು, ನಿಮಿಷದಲ್ಲಿ ಬ್ಯಾಲೆನ್ಸ್ ತಪ್ಪಿ ಬಿದ್ದಳೆಂದು ಹೇಳಿದಾಗ ಕಣ್ಣು ತುಂಬಿಕೊಂಡು ಅಳುತ್ತಾ ಕುಳಿತ ಕಾರ್ತಿ. ನನ್ನ ಕಂದನ್ನ ನೋಡಿದ್ರಾ, ಡಾಕ್ಟರ್ ಏನು ಹೇಳಿದ್ರು ಅಂದು ಸದಾನಂದ್ ಕೇಳಲು, ಇನ್ನು ಏನೂ ಹೇಳಿಲ್ಲ, ಬೆಳಿಗ್ಗೆವರೆಗೂ ಕಾಯೋಕೆ ಹೇಳಿದ್ದಾರೆ ಅಂದಾಗ ಅಲ್ಲಿ ನೆರೆದಿದ್ದ ಎಲ್ಲರೂ ಕಂಬನಿ ಮಿಡಿಯುತ್ತಾ ನಿಂತಿದ್ದರು. ಮಧ್ಯರಾತ್ರಿಯವರೆಗೂ ಎಲ್ಲರೂ ಅಲ್ಲೇ ಇದ್ದರು. ಅವರನ್ನೆಲ್ಲ ಹಾಸ್ಪಿಟಲ್ನಲ್ಲಿ ಸ್ಪೆಷಲ್ ಗೆಸ್ಟ್ ರೂಮ್ನಲ್ಲಿ ಉಳಿಯುವ ವ್ಯವಸ್ಥೆ ಮಾಡಿದರು ಭೂಪತಿ. ಇಂಚರಾನ ಕರೆದುಕೊಂಡು ಹೋಗಿ ಅಲ್ಲೇ ಇದ್ದು ಮಲಗಿಸಿ ಬಂದ ಚಿರು, ಸಂಧ್ಯಾ, ಕವಿತಾ ಅವರು ಅಲ್ಲೇ ಮೌನವಾಗಿ ಕುಳಿತಿದ್ದರು. ಅವರನ್ನೆಲ್ಲ ಬಿಟ್ಟು ಸೈಡ್ಗೆ ಬಂದ ಚಿರು ಒಬ್ಬನೇ ಕುಳಿತು ಮುಖ ಮುಚ್ಚಿಕೊಂಡು ಸಾಕಾಗುವಷ್ಟು ಕಣ್ಣೀರು ಇಟ್ಟಿದ್ದ. ಅದಕ್ಕೆ ಕಾರಣ ಅವನ ಮನಸ್ಸಿಗಷ್ಟೇ ಗೊತ್ತು. ಬೆಳಿಗ್ಗೆಯವರೆಗೂ ICU ಮುಂದೆ ಕುಳಿತು ಕತ್ತಲು ಸರಿಸಿದ್ದ ವಿರಾಟ್ ಬೆಳಿಗ್ಗೆ ಒಮ್ಮೆ ಚೆಕ್ ಮಾಡಿದ ಡಾಕ್ಟರ್, ಅವರೇನು ರೆಸ್ಪಾನ್ಸ್ ಮಾಡ್ತಿಲ್ಲ, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ಅವರ ತಲೆಗೆ ಬಲವಾಗಿ ಪೆಟ್ಟು ಬಿದ್ದಿದೆ, ಇವಾಗಲೇ ಏನು ಹೇಳೋದಿಲ್ಲ, 90% ನಾವು ಅವರ ಜೀವಕ್ಕೆ ಯಾವ ಗ್ಯಾರಂಟಿ ಕೊಡಲ್ಲ ಅಂದಾಗ, ಡಾಕ್ಟರ್ ಪ್ಲೀಸ್ ನಿಮಗೆ ಕೈ ಮುಗಿತೀನಿ, ಅವಳಿಗೇನು ಆಗಬಾರದು, ನನ್ನ ಇಬ್ಬನಿ ನನಗೆ ಬೇಕು, ಪ್ಲೀಸ್ ಬೇರೆ ಎಲ್ಲಿಂದ ಬೇಕಾದರೂ ಸ್ಪೆಷಲಿಸ್ಟ್ ಕರೆಸಿ, ಇನ್ನೂ ಜಾಸ್ತಿ ಟ್ರೀಟ್ಮೆಂಟ್ ಮಾಡಿ ಪ್ಲೀಸ್, ಅವಳು ನನಗೆ ಬೇಕು ಅಳುತ್ತಾ ತಡವರಿಸುತ್ತಾ ವಿರಾಟ್ ನುಡಿಯಲು, ನೋಡಿ ಮಿಸ್ಟರ್, ಇಲ್ಲೇ ಒಳ್ಳೊಳ್ಳೆ ಸ್ಪೆಷಲಿಸ್ಟ್ ಇದ್ದಾರೆ, ಅವರು ನಾವು ಕೊಡೋ ಟ್ರೀಟ್ಮೆಂಟ್ಗೆ ಸ್ವಲ್ಪ ಆದರೂ ಸ್ಪಂದಿಸಬೇಕು, ಆವಾಗಲೇ ಐ ಟ್ರೀಟ್ಮೆಂಟ್ ಕೊಡೋಕೆ ಆಗೋದು, ಇಲ್ಲ ಅಂದರೆ ನಾವೇನು ಮಾಡೋಕ್ಕೆ ಆಗಲ್ಲ, ದೇವರ ಮೇಲೆ ಭಾರ ಹಾಕಿ ದೇವರಲ್ಲಿ ಬೇಡಿಕೊಳ್ಳಿ ಅಂದು ಅಲ್ಲಿಂದ ನಡೆದರು. ಅವನ ಎದೆ ಬಡಿತವೇ ನಿಂತಂತೆ ಆಗಿತ್ತು. ಅವರ ಮಾತು ಕೇಳಿ ಅವಳ ಮುಖ, ನಗು, ಮಾತು ಎಲ್ಲ ಅವನ ಎದುರು ಬರಲು ಚೇರ್ ಮೇಲೆ ಕುಸಿದು ಮೌನವಾಗಿ ಕಣ್ಣೀರು ಹಾಕುತ್ತಾ ಇದ್ದವನ ಹೆಗಲ ಮೇಲೆ ಕೈ ಇಟ್ಟ ಚಿರು, ವಿರಾಟ್ ಧೈರ್ಯವಾಗಿರು, ಇಬ್ಬನಿ ಅವರಿಗೆ ಏನೂ ಆಗಲ್ಲ, ದೇವರಲ್ಲಿ ನಂಬಿಕೆ ಇಡು ಅಂದವನನ್ನು ಎದ್ದು ತಬ್ಬಿಕೊಂಡ ವಿರಾಟ್, ನನ್ನ ಪ್ರಾಣನೇ ಅವಳು, ಅವಳಿಗೆ ಏನಾದರೂ ಆದರೆ ನಾನು ಹೇಗೆ ಇರಲಿ ಅಂತ ಅನ್ನಲು, ಏನೂ ಆಗಲ್ಲ, ಅವರು ನಿನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ ಅಂತ ಹೇಳಿ ವಿರಾಟ್ನನ್ನು ಸಮಾಧಾನಿಸುತ್ತಾ ಇದ್ದ ಚಿರು ಇದ್ದಕ್ಕಿದ್ದ ಹಾಗೆ ಅಳು ನಿಲ್ಲಿಸಿ ಏನೋ ಯೋಚಿಸುತ್ತಾ ನಿಂತ. ವಿರಾಟ್ ಎಲ್ಲರನ್ನೂ ಸೇರಿಸಿ ಹಾಸ್ಪಿಟಲ್ನಿಂದ ಹೊರಗೆ ನಡೆದಿದ್ದ. ಅವನನ್ನು ಹಿಂಬಾಲಿಸಿ ನಡೆದ ಚಿರು ಎಲ್ಲರೂ ಅವನನ್ನು ಕೂಗಿದರು. ಅವನಿಗೆ ಅವರ ಕರೆ ಕೇಳಿಸಲೇ ಇಲ್ಲ. ಹಾಸ್ಪಿಟಲ್ನಲ್ಲಿ ಎಲ್ಲ ಕರೆದರೂ ಕೇಳದಂತೆ ನಡೆದ ವಿರಾಟ್ ಅವನ ಹಿಂಬಾಲಿಸಿ ಬಂದ ಚಿರು ಕರೆದರೂ ಕೇಳಲಿಲ್ಲ ಅವನಿಗೆ. ಅವನ ಸಮಕ್ಕೆ ಹೋಗಿ ಅವನ ಕೈ ಹಿಡಿದು ನಿಲ್ಲಿಸಿದ ವಿರಾಟ್, ಎಲ್ಲಿಗೆ ಹೀಗೆ ಹೋಗ್ತಿದ್ದೀಯಾ ಅಂದಾಗ, ಇಬ್ಬನಿ ಅವಳಿಗೆ ಏನು ಆಗಬಾರದು ಅಂದವನೇ, ಏನು ಆಗಲ್ಲ ವಿರಾಟ್, ಹಾಸ್ಪಿಟಲ್ ಒಳಗೆ ಬಾ, ಎಲ್ಲಿಗೆ ಹೋಗುವುದು ನೀನು ಅಂದ ಚಿರು ಕೈ ಹಿಡಿದು ಎಳೆದುಕೊಂಡು ಹೋದ. ವಿರಾಟ್ ಹೋಗಿದ್ದು ಹಾಸ್ಪಿಟಲ್ ಪಕ್ಕದಲ್ಲಿ ಇದ್ದ ದೇವಸ್ಥಾನಕ್ಕೆ. ಹುಟ್ಟಿದಾಗಿನಿಂದ ಅವನು ಹೋಗುತ್ತಿರುವುದು ಇದೇ ಮೊದಲ ಸಲ. ಇಷ್ಟು ವರ್ಷ ದೇವರಲ್ಲಿ ಬೇಡಿಕೊಳ್ಳುವಂಥ ಯಾವ ಸಮಯ ಸಂದರ್ಭವೂ ಅವನಿಗೆ ಬಂದಿರಲಿಲ್ಲ. ಆದರೆ ಇಂದು ಅವನ ಜೀವವೇ ಅವನ ಕೈ ಬಿಟ್ಟು ಹೋಗುವ ದಾರಿಯಲ್ಲಿ ಇರುವಾಗ ಅವನು ದೇವರಲ್ಲಿ ಮೊದಲ ಬಾರಿಗೆ ಕೇಳಿಕೊಳ್ಳಲು ಬಂದಿದ್ದ. ಹೊರಗಿದ್ದ ಕೊಳಾಯಿಯಲ್ಲಿ ಅವನಿಗೆ ಮುಖ ತೊಳೆದು ಕೊಳ್ಳಲು ಹೇಳಿದ ಚಿರು. ಅವನು ಅದರಂತೆ ಮುಖ ತೊಳೆದು ಒಳಗೆ ಹೋಗಲು ಅಲ್ಲಿ ಆಗ ತಾನೇ ಪೂಜೆ ನಡೆದು ಮುಗಿದಿತ್ತು. ದೇವರ ಎದುರು ಹೋಗಿ ನಿಂತವನಿಗೆ ಸುತ್ತಲಿನ ಪರಿವೇ ಇಲ್ಲ. ಅವನ ಶರ್ಟ್ ಮೇಲೆ ಆಗಿದ್ದ ರಕ್ತದ ಕಲೆ ಎಲ್ಲರನ್ನೂ ಇವನ ಕಡೆ ನೋಡುವಂತೆ ಮಾಡಿದರೂ ಇವನಿಗೆ ಅದು ಯಾವುದರ ಕಡೆ ಗಮನ ಇಲ್ಲ. ಪೂಜೆ ಮಾಡಿ ಕಳೆಯಿಂದ ಕೂಡಿದ್ದ ದೇವರ ಕಡೆ ನೋಡುತ್ತಾ, ನಾನು ಇವತ್ತಿನವರೆಗೂ ನಿನ್ನಲ್ಲಿ ಏನು ಬೇಡಿಕೊಂಡಿಲ್ಲ, ಬೇಡಿಕೊಳ್ಳುವ ಸಂದರ್ಭ ಕೂಡ ಬಂದಿರಲಿಲ್ಲ, ಬೇಡಿಕೊಳ್ಳುವುದಕ್ಕೆ ನನಗೆ ನಿನ್ನ ಮೇಲೆ ನಂಬಿಕೆಯೇ ಇರಲಿಲ್ಲ. ಆದರೆ ಇವತ್ತು ನಾನು 2 ಕೈ ಜೋಡಿಸಿ ಬೇಡ್ತಾ ಇದ್ದೀನಿ, ನನಗೆ ನನ್ನ ಇಬ್ಬನಿನ ಉಳಿಸಿಕೊಡು. ಅವಳಿಗೆ ಇಷ್ಟು ದಿನ ನೀನು ಕೊಟ್ಟ ನೋವು ಸಾಕಾಗಿಲ್ವಾ? ಇನ್ನು ಅವಳಿಗೆ ಅದೆಷ್ಟು ನೋವು ಕೊಡ್ತೀಯಾ? ಅವಳು ನಿನ್ನ ಮೇಲೆ ಇಟ್ಟಿದ್ದ ನಂಬಿಕೆ ಉಳಿಸಿಕೊ. ನನಗೆ ನನ್ನ ಇಬ್ಬನಿ ಬೇಕು, ಪ್ಲೀಸ್ ದೇವರೇ. ನನ್ನ ಹೆಂಡತಿ ನನಗೆ ಬೇಕು, ಅವಳೇ ನನ್ನ ಪ್ರಾಣ, ನನ್ನ ಉಸಿರು. ಅವಳಿಗೆ ಏನಾದರೂ ಆದರೆ ನಾನು ಬದುಕಿರೋಲ್ಲ. ದಯವಿಟ್ಟು ಅವಳನ್ನು
ನನಗೆ ಕೊಡು ಅಂತ ಅಳುತ್ತಾ ಕೈ ಮುಗಿದು ಬೇಡಿಕೊಳ್ಳುತ್ತಾ ನಿಂತಿದ್ದ ವಿರಾಟ್. ಅವನ ಎದುರು ಮಂಗಳಾರತಿ ತಟ್ಟೆ ಹಿಡಿದು ಬಂದವರ ಬಳಿ ನನ್ನ ಹೆಂಡತಿ ಸಾವು ಬದುಕಿನ ಹೋರಾಡ್ತಾ ಇದ್ದಾಳೆ. ಅವಳು ಹುಷಾರಾಗಿ ವಾಪಸ್ ಬರೋಕೆ ನಾನು ಏನು ಮಾಡಬೇಕು ಎಂದು ಕೇಳಿದ. ಹಿಂದೊಮ್ಮೆ ಅವಳು ತನಗೆ ಆಕ್ಸಿಡೆಂಟ್ ಆದಾಗ ಉಪವಾಸ ಇರ್ತೀನಿ ಅಂದು ಹರಕೆ ಮಾಡಿದ್ದು ಹೇಳಿದ್ದನ್ನು ನೆನೆದು ಕೇಳಿದ. ಅವರು ಅವನಿಗೆ ಕುಂಕುಮ ಪ್ರಸಾದ ಕೊಟ್ಟು, ನೀನು ಭಕ್ತಿಯಿಂದ ದೇವರಲ್ಲಿ ಬೇಡಿಕೊಳ್ಳಪ್ಪ ಸಾಕು ಅಂದು ದೇವರ ಮೇಲಿದ್ದ ಹೂವನ್ನು ಅವನಿಗೆ ಕೊಟ್ಟಿದ್ದರು. ಅವನು ಅಲ್ಲಿ ದೇವರ ಮುಂದೆ ಕುಳಿತು ಸಾಕಾಗುವಷ್ಟು ಬೇಡಿಕೊಂಡು ಚಿರು ಜೊತೆ ವಾಪಸ್ ಬಂದಿದ್ದ. ಹಾಸ್ಪಿಟಲ್ ಮುಂದೆ ಬಂದು ನಿಂತವನಿಗೆ ಒಳಗೆ ಹೋಗಲು ಭಯ. ಅವಳಿಗೆ ಏನಾದರೂ ಆದರೆ ಅಂತ ಒಳಗೆ ನಡುಗುತ್ತಲೇ ಕಾಲು ಇಟ್ಟಿದ್ದ. ಆದರೆ ಅಲ್ಲಿದ್ದವರ ಮುಖದಲ್ಲಿ ಯಾವ ಬದಲಾಗದ ಭಾವ ಕಾಣದಿದ್ದಾಗ ಅವನು ಹೋಗಿ ಮೌನವಾಗಿ ಸುಮ್ಮನೆ ಕುಳಿತಿದ್ದ. ಚಿರುನ ಎಲ್ಲಿಗೆ ಹೋಗಿದ್ರಿ ಅಂತ ಕೇಳಿದಾಗ ಅವ ಹೇಳಿದ್ದು ಕೇಳಿ ಸಂಧ್ಯೆ ಭೂಪತಿ ಅವರಿಗೆ ನಿಜವಾಗಿಯೂ ಸಂಕಟವಾಗಿತ್ತು. ಒಮ್ಮೆಯೂ ದೇವರ ಕೋಣೆ ಕಡೆ ಮುಖ ಮಾಡಿದವನಲ್ಲ ಭೂಪತಿ. ಸಂಧ್ಯೆ ಏನಾದರೂ ಪೂಜೆ ಅಂದರೆ ಸಿಡುಕುತ್ತಾ ಬೈಯುತ್ತಾ ಹೋಗುತ್ತಿದ್ದವ ಇಂದು ತಾನೇ ಹೋಗಿ ದೇವರೆದುರು ಕೈ ಮುಗಿದು ನಿಂತಿದ್ದ ಎಂದು ಕೇಳಿದ ಸಂಧ್ಯೆಯವರಿಗೆ ಕಣ್ಣೀರು ಹಾಕಿದರು. ಆ ದಿನ ಪೂರ್ತಿ ಅವಳಿಗಾಗಿ ಕಾಯುತ್ತಾ ಅಲ್ಲೇ ಕುಳಿತಿದ್ದ ವಿರಾಟ್. ಯಾರು ಏನು ಹೇಳಿದರೂ ಕಿವಿ ಕೇಳದಂತೆ ಕೈಕಟ್ಟಿ ಕುಳಿತಿದ್ದವನಿಗೆ ಅವಳ ಜೊತೆ ಕಳೆದ ಕ್ಷಣಗಳೇ ಕಣ್ಣ ಮುಂದೆ ಬಂದಿದ್ದವು. ಭೂಪತಿ ಅವರು ಹಿಂಚರ ಸುಜಾತ ಸಂಧ್ಯೆಯ ಜೊತೆಗೆ ಮನೆಗೆ ಕಳಿಸಿದ್ದರು. ಚಿರು ಕಾರ್ತಿ ಸದಾನಂದ್ ಅವರನ್ನು ಮನೆಗೆ ಹೊರಡಿಸಿದ್ದರು. ಬೆಳಿಗ್ಗೆ ಕಳೆದು ಸಂಜೆ ಆಗುತ್ತಾ ಬಂದರೂ ಅವಳಲ್ಲಿ ಯಾವ ಚಿಕ್ಕ ಚೇತರಿಕೆ ಕಾಣದಿದ್ದಾಗ ಎದರಿದ ಭೂಪತಿ ಅವರು ತಮಗೆ ಗೊತ್ತಿರೋ ಹೈಟೆಕ್ ಹಾಸ್ಪಿಟಲ್ನ ಎಕ್ಸ್ಪೀರಿಯನ್ಸ್ ಸರ್ಜನ್ ಅವರನ್ನು ಕರೆಸಿದ್ದರು. ಅವರ ಕೈಚಳಕವೋ ವಿರಾಟ್ನ ಪ್ರೀತಿಯೋ ದೇವರ ಆಶೀರ್ವಾದವೋ ಚಿಕ್ಕದಾಗಿ ಮಿಸುಕಾಡಿ ಮತ್ತೆ ಎಚ್ಚರ ತಪ್ಪಿದಳು ಇಬ್ಬನಿ. ಅಲ್ಲಿಂದ ಅವಳಿಗೆ ಮತ್ತೆ ಐ ಟ್ರೀಟ್ಮೆಂಟ್ ಶುರು ಮಾಡಿದ್ದರು. ಅವಳ ಟ್ರೀಟ್ಮೆಂಟ್ ಶುರು ಮಾಡಿದ್ದು ತಿಳಿದು ಜೀವ ಬಿಗಿ ಹಿಡಿದು ಕುಳಿತಿದ್ದರು ವಿರಾಟ್, ಕಾರ್ತಿ, ಚಿರು. ಭೂಪತಿ ಅವರು ಮಗನ ಕಣ್ಣೀರು ನೋಡಲಾಗದೆ ಚಡಪಡಿಸುತ್ತಾ ಓಡಾಡುತ್ತಿದ್ದರು. ಮನೆಗೆ ಬಂದ ಸಂಧ್ಯಾ ಅವರು ಸುಜಾತ ಹಾಗೂ ಇಂಚರಾಗೆ ರೆಸ್ಟ್ ಮಾಡಲು ಹೇಳಿ ತಮ್ಮ ಕೋಣೆ ಸೇರಿದರು. ಇಂಚರ ಇನ್ನು ಚಿಕ್ಕದಾಗಿ ಬಿಕ್ಕುವಾಗ ಅವಳನ್ನೇ ಸಮಾಧಾನ ಮಾಡಿದ ಸುಜಾತ ಫ್ರೆಶ್ ಆಗಿ ಬರುವಂತೆ ತಿಳಿಸಿ ಅವರು ಬಾತ್ರೂಮ್ ಸೇರಿದರು. ತಮ್ಮ ಮಾವನಿಗೆ ಡಾಕ್ಟರ್ ಹೇಳಿದ್ದು ಹೇಳಿ ತಪ್ಪಾಗಿ ಕುಳಿತಿದ್ದರು ಸಂಧ್ಯಾ. ಅವರಿಗೆ ಇದ್ದಕ್ಕಿದ್ದ ಹಾಗೆ ಇದೆಲ್ಲ ನಡೆದಿದ್ದು ಅನುಮಾನ ಮೂಡಿಸಿತು. ಎದ್ದು ಹೊರಗೆ ಯೋಚಿಸುತ್ತಾ ಬಂದವರ ಎದುರು ಬಂದು ನಿಂತಿದ್ದ ಭುವಿಯ ನೋಡಿ ಅವಳ ಮುಖದಲ್ಲಿದ್ದ ನಗುವನ್ನು ನೋಡಿ ಎಲ್ಲೋ ಏನೋ ತಪ್ಪಾಗಿದೆ ಅಂದುಕೊಂಡರು. ಅವಳು ಅವರನ್ನು ಕಂಡ ತಕ್ಷಣ ಇಬ್ಬನಿ ಬಗ್ಗೆ ವಿಚಾರಿಸಿ ಬೇಸರ ಆದವಳಂತೆ ಮುಖ ಮಾಡಿದ್ದಳು. ಅದು ಯಾಕೋ ಅವರಿಗೆ ಕಪಟ ಅನಿಸಲು ಅದನ್ನೇ ಯೋಚಿಸುತ್ತಾ ನಿಂತರು. ಅಲ್ಲಿಗೆ ಬಂದ ಇಂಚರ ಸುಜಾತ ಅವರನ್ನು ನೋಡಿ ಮುಖ ಸೊಟ್ಟ ಮಾಡಿದಳು ಭುವಿ. ಆದರೆ ಅವಳನ್ನು ಕಂಡ ಇಂಚರಾಗೆ ಇವಳದ್ದೇನು ಕುತಂತ್ರ ಇದೆ ಅಂದು ಬಲವಾಗಿ ಅನಿಸುತ್ತಿತ್ತು. ಮೇಲ್ಮಾತಿಗೆ ಅವರನ್ನು ಮಾತನಾಡಿಸಿದ ಭುವಿ ಮಾತಿಗೆ ಉತ್ತರಿಸದ ಇಂಚರ ಮುಖ ತಿರುವಿದ್ದಳು. ಅತ್ತೆ, ನಾನು ಇವತ್ತು ಮನೆಗೆ ಹೋಗೋಣ ಅಂತ ಇದ್ದೆ, ನೀವು ಬರಲಿ ಅಂತ ಕಾಯ್ತಾ ಇದ್ದೆ ಅಂದಾಗ ಹೋಗೋಕೇನು ಅವಸರ, ನಾವೆಲ್ಲ ಇವಾಗ ಸ್ವಲ್ಪ ಬ್ಯುಸಿ ಇದ್ದೀವಿ, ನೀನು ಇಲ್ಲಿ ಮನೆಯಲ್ಲಿ ಇರಬಹುದು ಅಲ್ವಾ ಅಂದರು ಸಂಧ್ಯಾ. ಅದು ಅತ್ತೆ ಅಂತ ತೆಗೆದಾಗ ನೀನೇನು ಬೇರೆಯವಳ, ಇದೇ ಮನೆಯವಳು ತಾನೆ, ಎಲ್ಲರೂ ಹೀಗೆ ನೋವಲ್ಲಿ ಇರುವಾಗ ನೀನು ಬಿಟ್ಟು ಹೇಗೆ ಹೋಗ್ತೀಯಾ, ಹಾಸ್ಪಿಟಲ್ನಿಂದ ಎಲ್ಲ ಬರೋವರೆಗೂ ಇಲ್ಲೇ ಇರು ಭುವಿ ಅಂದಳು ಇಂಚರ. ಬೇಕೆಂದೆ. ಹೌದು ಭುವಿ, ನಾನು ಸ್ವಲ್ಪ ಫ್ರೀ ಆಗೋವರೆಗೂ ಇಲ್ಲೇ ಇರು ಅಂದರು ಸಂಧ್ಯಾ. ಅವಳ ಕೈವಾಡ ಏನಾದರೂ ಇದೆಯಾ ಎಂದು ತಿಳಿಯಲು ಅಡುಗೆ ಮಾಡಲು ಕೆಲಸದವರಿಗೆ ಹೇಳಿ ಮನೆಯ ಹೊರಗೆ ಸುತ್ತಲೂ ಅಡ್ಡಾಡಿದ ಸಂಧ್ಯಾ ಸೆಕ್ಯೂರಿಟಿಗೆ ಹೇಳಿ ಅಲ್ಲಿದ್ದ 2 CCTV ಚೆಕ್ ಮಾಡಿದರು. ನಂತರ UPS ಕಡೆ ನೋಡಲು ಅಲ್ಲಿದ್ದ ಕೇಬಲ್ ಕಟ್ಟಾಗಿದ್ದು ನೋಡಿ ಅವರಿಗೆ ಅನುಮಾನ ಬಲವಾಗಿತ್ತು. ಅಲ್ಲೇ ಇದ್ದ CCTVಯಲ್ಲಿ ನೋಡಲು ಭುವಿ ಬಂದು ಹೋಗಿದ್ದು ಕಾಣಿಸಿದ್ದೆ ಅವಳನ್ನು ಬಾಯಿ ಬಿಡಿಸಬೇಕು ಅಂದುಕೊಂಡು ಒಳಗೆ ಬಂದರು. ಆದರೆ ಸುಜಾತ ಇಂಚರ ಎಲ್ಲ ಇದ್ದ ಕಾರಣ ಸಮಯವು ಅಷ್ಟು ಸರಿಯಿಲ್ಲ ಕೇಳಲು ಅಂದುಕೊಂಡು ಸುಮ್ಮನಾದರು. ಶಾಸ್ತ್ರಕ್ಕೆ ಅನ್ನುವಂತೆ ಸ್ವಲ್ಪ ಊಟ ತಿಂದು ರೆಸ್ಟ್ ಮಾಡಲು ನಡೆದರು ಎಲ್ಲ. ನಿನ್ನೆ ರಾತ್ರಿ ನಿದ್ದೆ ಇಲ್ಲದಿದ್ದರೂ ಇಂದು ಬೇಗ ನಿದ್ದೆ ಬರದೆ ಒದ್ದಾಡಿ ನಿಧಾನಕ್ಕೆ ನಿದ್ದೆಗೆ ಶರಣಾಗಿದ್ದರು. ರಾತ್ರಿ ಇಬ್ಬನಿಗೆ ಟ್ರೀಟ್ಮೆಂಟ್ ಕೊಟ್ಟು ಹೊರಬಂದ ಡಾಕ್ಟರ್ ಅವರನ್ನು ನೋಡಿದ ವಿರಾಟ್ ಅವರೆದುರು ಹೋಗಿ ನಿಲ್ಲುತ್ತಿದ್ದಂತೆ ಅವರನ್ನು ಮೇಲಿಂದ ಕೆಳಗೆ ನೋಡಿದರು ಡಾಕ್ಟರ್. ನೆನ್ನೆ ತೊಟ್ಟ ಬಟ್ಟೆಯಲ್ಲೇ ಇದ್ದವನ ಕೆದರಿದ ಕೂದಲು, ಬಾಡಿದ ಮುಖ, ಹತ್ತು ಕೆಂಪಾಗಿರುವ ಕಣ್ಣುಗಳು, ನಿಸ್ತೇಜ ಕಳೆದುಕೊಂಡು ಅವರನ್ನೇ ನೋಡುತ್ತಾ ನಿಂತವನಿಗೆ ಅವನು ಕೇಳುವ ಮುಂಚೆಯೇ ಅವರು ಹೇಳಿದರು, ನೋಡಿ ಮಿಸ್ಟರ್, ನಿಮ್ಮ ವೈಫ್ ಇವಾಗ ಔಟ್ ಆಫ್ ಡೇಂಜರ್, ಯಾವ ಭಯ ಇಲ್ಲ, ಅವರಿಗೆ ಎಚ್ಚರ ಆಗುವವರೆಗೂ ಕಾಯಬೇಕು ಅಷ್ಟೇ. ತಲೆಗೆ ಸ್ವಲ್ಪ ಹೆಚ್ಚು ಪೆಟ್ಟಾಗಿದ್ದರಿಂದ ಅವರು ಬೆಳಿಗ್ಗೆ ಎಚ್ಚರಾಗಬಹುದು, ಇನ್ನು ಯೋಚಿಸುವ ಅಗತ್ಯ ಇಲ್ಲ. ನೀವು ತುಂಬ ಟಯರ್ಡ್ ಆಗಿದ್ದೀರಾ, ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಬನ್ನಿ ಅಂದಾಗ ಥ್ಯಾಂಕ್ ಯು ಡಾಕ್ಟರ್ ಅಂದು ಕೈ ಮುಗಿದಿದ್ದ. ಅವರು
ಇಟ್ಸ್ ಮೈ ಡ್ಯೂಟಿ ಅಂದು ಅಲ್ಲಿಂದ ನಡೆದಿದ್ದರು. ಈಗ ಸ್ವಲ್ಪ ಅವನ ಕಣ್ಣಲ್ಲಿ ಗೆಲುವು ಕಾಣಿಸಿತು. ಮುಖದಲ್ಲಿ ಚೂರು ಸಮಾಧಾನ ಸಿಕ್ಕಿದ್ದಂತೆ ಇತ್ತು. ಎಲ್ಲರ ಕಡೆ ನೋಡುತ್ತಾ ಮತ್ತೆ ಕುಳಿತ ವಿರಾಟ್. ಈಗ ಅವನಿಗೆ ತಲೆ ಸ್ವಲ್ಪ ಸುತ್ತಿದಂತೆ ಆಗುತ್ತಿತ್ತು. ವಿರಾಟ್, ಆರ್ ಯು ಓಕೆ ಅಂದ ಚಿರು. ಅಂತ ತಲೆ ಆಡಿಸಿ ಚೇರ್ ಮೇಲೆ ಹಿಂದಕ್ಕೆ ಹೊರಗೆ ಕುಳಿತ. ನಿನ್ನೆಯಿಂದಲೂ ಒಂದು ಹನಿ ನೀರನ್ನು ಸೇವಿಸದೆ ಅವಳಿಗಾಗಿ ಪರಿತಪಿಸುತ್ತಾ ಇದ್ದವ ಚಿರು ಅವನ ಮುಖದಲ್ಲಿದ್ದ ಸುಸ್ತು ಕಂಡು ಅವನಿಗೆ ಕುಡಿಯಲು ಜ್ಯೂಸ್ ತಂದು ಕೊಟ್ಟಾಗ ಮೊದಲು ಬೇಡ ಅಂದರೂ ನಂತರ ಪಡೆದು ಕುಡಿದಿದ್ದ. ಭೂಪತಿ ಅವರು ವಿರಾಟ್ ಜೊತೆ ಚಿರು ಕಾರ್ತಿಯನ್ನು ಬಿಟ್ಟು ಮನೆಗೆ ನಡೆದರು. ಮಧ್ಯರಾತ್ರಿ ನೈಟ್ ಡ್ಯೂಟಿ ಅಲ್ಲಿದ್ದ ನರ್ಸ್ ಅವರ ಬಳಿ ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ಇಬ್ಬನಿಯನ್ನು ಕಾಣಲು ಒಳಗೆ ಬಂದಿದ್ದ ವಿರಾಟ್. ಕೈಗೆ ಚುಚ್ಚಿರೋ ಸೂಜಿಗಳು, ಆ ಡ್ರಿಪ್ಸ್ ಬಾಟಲ್, ತಲೆಗೆ ಕಟ್ಟಿರುವ ಬ್ಯಾಂಡೇಜ್, ಮುಖದಲ್ಲಿ ಆಗಿರುವ ಚಿಕ್ಕ ಪುಟ್ಟ ಗಾಯ, ತುಟಿ ಬಳಿ ಸ್ವಲ್ಪ ಬಾತುಕೊಂಡಿರುವಂತೆ ಆಗಿರುವ ಅವಳ ಮುಖ ಎಲ್ಲವನ್ನು ನೋಡಿ ಅವನ ಮನಸ್ಸು ನೋವಿನಿಂದ ಚೀರಿತು. ಹೃದಯ ಬಿರಿಯುವಂಥ ಸಂಕಟ, ನೋವು. ಅವಳ ಹತ್ತಿರ ಬಂದು ತಲೆ ಮೇಲೆ ನಿಧಾನಕ್ಕೆ ಕೈ ಆಡಿಸಿದ ವಿರಾಟ್ ಅವಳ ಸೂಜಿ ಚುಚ್ಚಿದ ಕೈಯನ್ನು ಮುಟ್ಟಿ ಹಣೆಗೆ ನಗುವಾಗಿ ಚುಂಬಿಸಿ ಕಣ್ಣೀರು ಮಿಡಿದಿದ್ದ. ನಿನ್ನ ಈ ಥರ ನೋಡೋಕ್ಕೆ ಆಗಲ್ಲ ಇಬ್ಬನಿ, ಪ್ಲೀಸ್ ಬೇಗ ಹುಷಾರಾಗೆ ಅಂದು ಅವಳ ಕೈ ಮೇಲೆ ತಲೆ ಇಟ್ಟು ಅಳುತ್ತಾ ಕುಳಿತಿದ್ದವನನ್ನು ನರ್ಸ್, ಸರ್ ಪ್ಲೀಸ್ ಅವರಿಗೆ ತೊಂದರೆ ಆಗುತ್ತೆ ಅಂದಾಗ ಕಣ್ಣು ಒರೆಸಿಕೊಂಡು ಸಾರಿ ಅಂದವ ಅವಳನ್ನು ಮತ್ತೊಮ್ಮೆ ನೋಡಿ ಕಣ್ಣು ತುಂಬಿಸಿಕೊಂಡು ಹೊರಗೆ ಬಂದಿದ್ದ. ನಿನ್ನೆ ಉಳಿದಿದ್ದ ಅದೇ ರೂಮ್ನಲ್ಲಿ ಕಾರ್ತಿ ಚಿರು ಜೊತೆ ಮಲಗಿ ಕಣ್ಣು ಮುಚ್ಚಿದ. 2 ದಿನದಿಂದ ಕಣ್ಣೀರು ಹಾಕಿ ಸೋತಿದ್ದ ಕಣ್ಣುಗಳು ಅವನ ಅರಿವಿಗೆ ಬಾರದಂತೆ ಮುಚ್ಚಿಕೊಂಡಿದ್ದವು. ಬೆಳಿಗ್ಗೆ ಬೇಗ ಎದ್ದ ಮನೆಯವರೆಲ್ಲ ಇಬ್ಬನಿಯನ್ನು ಕಾಣಲು ಮತ್ತೆ ಹಾಸ್ಪಿಟಲ್ ಕಡೆ ನಡೆದರು. ಇಬ್ಬನಿಗೆ ಎಚ್ಚರ ಆಗಿರುವುದು ತಿಳಿಯುತ್ತಿದ್ದಂತೆ ಅದು ರಾತ್ರಿ ರೂಮ್ನಲ್ಲಿ ಕುಳಿತಲ್ಲೇ ಮಲಗಿದ ಹುಡುಗರ ಬಳಿ ಬಂದ ನರ್ಸ್ ಒಬ್ಬರು ಅಲ್ಲಿ ಮಲಗಿದ್ದ ಚಿರುನ ಎಚ್ಚರಿಸುತ್ತಾ, ಸರ್ ನಿಮ್ಮ ಕಡೆಯವರಿಗೆ ಎಚ್ಚರ ಆಗಿದೆ ಅನ್ನಲು ಅವನು ಕಾರ್ತಿ ವಿರಾಟ್ನನ್ನು ಎದ್ದೇಳಿಸಿದಾಗ ತಡ ಮಾಡದೆ ಓಡಿದ ವಿರಾಟ್. 2 ದಿನದ ನಂತರ ಕಣ್ಣು ಬಿಟ್ಟ ಇಬ್ಬನಿ. ಅವಳಿಗೆ ಯಾವ ಪರಿವೇ ಇಲ್ಲ. ಅತಿಯಾದ ಆಯಾಸ, ಸುಸ್ತಿನಿಂದ ಅರ್ಧ ಕಣ್ಣು ಬಿಟ್ಟು ಸುತ್ತ ನೋಡುತ್ತಾ ಮತ್ತೆ ಮತ್ತೆ ಕಣ್ಣು ಮುಚ್ಚುತ್ತಾ ಇದ್ದವಳ ಮಸ್ತಕದಲ್ಲಿ ಇರುವ ಹೆಸರು ಒಂದೇ, ವಿರಾಟ್. ಅವಳ ಪಕ್ಕ ನಿಂತಿದ್ದವನು ನಿಧಾನಕ್ಕೆ ಕೆನ್ನೆ ಸವರುತ್ತಾ ಮುದ್ದು, ನೋಡೋ ಇಲ್ಲಿ ಅಂದಾಗ ವಿರಾಟ್ ಅಂದವಳಷ್ಟೆ. ಅವನ ಕೈ ಮುಟ್ಟಿ ಅವನನ್ನು ನೋಡಿ ನೋವಲ್ಲೂ ಚಿಕ್ಕದಾಗಿ ನಗು ಸೂಸಿದ್ದಳು. ಆ ಕಡೆ ಇದ್ದ ಅವಳ ಅಣ್ಣ ಚಿರುನ ನೋಡಿ ಹಿಂಚರ ಅಂದಳು. ಹೊರಗಿದ್ದಾಳೆ, ನೀವು ರೆಸ್ಟ್ ಮಾಡಿ ಅಂದವ ಅಣ್ಣ ತುಂಬ ನಿಧಾನಕ್ಕೆ ಕರೆದಳು. ಏನು ಪುಟ್ಟ, ಸ್ಟ್ರೆಸ್ ಮಾಡ್ಕೊಂಬೇಡ, ಮಲ್ಕೊಮ್ಮ ಅನ್ನಲು ವಿರಾಟ್ ಕಡೆ ನೋಡಿದಳು. ಅವನ ನಿಸ್ತೇಜನ ಮುಖ, ಅವನ ಕಣ್ಣಲ್ಲಿನ ನೀರಿನ ತೆಳುವಾದ ಪೆಸೆ ಅವಳಿಗೆ ಅವನೆಷ್ಟು ನೊಂದಿದ್ದಾನೆ ಅಂತ ತಿಳಿಸಿತ್ತು. ನನಗೆ ಏನೂ ಆಗಲ್ಲ ವಿರಾಟ್, ಅಳಬೇಡಿ ನೀವು ಅನ್ನುತ್ತಾ ಮತ್ತೆ ಜ್ಞಾನ ತಪ್ಪಿದಳು. ಅವಳನ್ನು ಕಂಡು ನೋಡಿದ ಎಲ್ಲರಿಗೂ ಸಮಾಧಾನ ಆಗಿತ್ತು. ವಿರಾಟ್ ಅಂತೂ ಅವಳ ಈ ಒಂದು ಮಾತಿಗೆ ಕಾದಿದ್ದವನಂತೆ ಅವಳ ಕೈ ಹಣೆಗೆ ಮುತ್ತಿಟ್ಟು ಲವ್ ಯು ಇಬ್ಬನಿ ಅಂದಿದ್ದ. ಕಾರ್ತಿಗೆ ತನ್ನ ತಂಗಿಯನ್ನು ಈ ರೀತಿ ನೋಡಿ ಆಗಿದ್ದ ದುಃಖ ಅವಳ ಗಂಡನ ಪ್ರೀತಿ ನೋಡಿ ಸ್ವಲ್ಪ ಕಡಿಮೆ ಆಗಿತ್ತು. ಚಿರು ಕಣ್ಣಿನಲ್ಲೂ ನೀರು ತುಂಬಿಕೊಂಡಿತ್ತು. ಮೂವರು ಹೊರಗೆ ಬಂದವರೇ ಮನೆಗೆ ಫೋನ್ ಮಾಡಿದ ಚಿರು ಭೂಪತಿ ಅವರಿಗೆ ಇಬ್ಬನಿ ಎಚ್ಚರವಾಗಿದ್ದ ವಿಷಯ ಮುಟ್ಟಿಸಿದ. ಅದರಂತೆ ಅವರೆಲ್ಲ ಹೊರಟು ಬಂದಿದ್ದರು. ಕಾರ್ತಿಕ್ ಕೂಡ ಸದಾನಂದ್ ಅವರಿಗೆ ಹೇಳಲು ಫೋನ್ ಮಾಡಿದಾಗ ಅವರು ಹಾಸ್ಪಿಟಲ್ಗೆ ಬರುತ್ತಿರುವುದಾಗಿ ತಿಳಿಸಿದರು. ಸ್ವಲ್ಪ ಹೊತ್ತಿಗೆ ಹಾಸ್ಪಿಟಲ್ಗೆ ಬಂದ ಸದಾನಂದ್ ಜೊತೆ ಹೇಮಾವತಿ ಅವರು ಇದ್ದರು. ಅವರು ಹೋಗಿ ಇಬ್ಬನಿಯನ್ನು ನೋಡಿಕೊಂಡು ಬಂದರು. ಇಬ್ಬನಿಗೆ ಪ್ರಜ್ಞೆ ಬಂದಿದೆಯಂತೆ, ನಾವು ಹೋಗ್ತೀವಿ, ನೀನು ಇಲ್ಲೇ ಇರು, ಬರ್ತೀವಿ ಅಂತ ಭುವಿಗೆ ಗಡಸಾಗಿ ಹೇಳಿ ನಡೆದರು ಸಂಧ್ಯಾ. ಅವರ ಜೊತೆ ಸುಜಾತ, ಇಂಚರ, ಅವರ ಮಾವ ಎಲ್ಲರೂ ನಡೆದಿದ್ದರು. ವಿರಾಟ್ ಅಪ್ಪ ಅಮ್ಮ ಬಂದ ಮೇಲೆ ಮನೆಗೆ ಹೋಗಿ ಮೊದಲು ಫ್ರೆಶ್ ಆಗಿ ಬರೋಣ ಅಂದ ಚಿರು. ಅಂತ ತಲೆ ಆಡಿಸಿದ ವಿರಾಟ್. ಸ್ವಲ್ಪ ಹೊತ್ತಿಗೆ ಬಂದ ಅವನ ಮನೆಯವರೆಲ್ಲ ಹೋಗಿ ಇಬ್ಬನಿಯನ್ನು ನೋಡಿ ಬಂದರು. ಇಂಚರ ಮಾತನಾಡಿಸಲು ಹೋದಾಗ ಅವಳು ಅಗಾಲೆ ಮಲಗಿದ್ದಳು. ಎಲ್ಲರೂ ಚಿರು ಹೇಳಿದಂತೆ ವಿರಾಟ್ಗೆ ಹೇಳಿದಾಗ ಅವನು ಚಿರು ಕಾರ್ತಿಯೆಲ್ಲ ಮನೆಗೆ ನಡೆದರು. ಕಾರ್ತಿ ಅವನ ಮನೆಗೆ ನಡೆದರೆ ಅಣ್ಣ ತಮ್ಮ ಅವರ ಮನೆ ದಾರಿ ಹಿಡಿದರು. ಮನೆಗೆ ಬಂದ ವಿರಾಟ್ ರೂಮ್ ಸೇರಿದಂತೆ ತನ್ನವಳ ನೆನಪು ಅತಿಯಾಗಿ ಕಾಡಲು ಸ್ವಲ್ಪ ಹೊತ್ತು ಹಾಗೆ ಕುಳಿತು ಯೋಚಿಸುತ್ತಾ ಇದ್ದವ ನಂತರ ಎದ್ದು ಬಾತ್ರೂಮ್ ಸೇರಿದ. ಚಿರು ಅವನಿಗೆ ಅಂತ ಇದ್ದ ರೂಮ್ನಲ್ಲಿ ಹೋಗಿ ಫ್ರೆಶ್ ಆಗಿ ಬಂದು ಕುಳಿತವನಿಗೆ ಹಳೆಯ ನೆನಪುಗಳ ಹಾವಳಿಯಾಗಿತ್ತು.
ಇಬ್ಬರು ಸ್ವಲ್ಪ ರೆಸ್ಟ್ ಮಾಡಿ ಸುಧಾರಿಸಿಕೊಂಡು ಹಾಸ್ಪಿಟಲ್ ಕಡೆ ನಡೆಯಲು ಚಿರು ತುಂಬ ಬಲವಂತ ಮಾಡಿ ವಿರಾಟ್ಗೆ ಊಟ ಮಾಡುವಂತೆ ಹೇಳಿ ಅವನೆದುರು ಕುಳಿತು ಅವನೇ ತಟ್ಟೆಗೆ ಊಟ ಬಡಿಸಿಕೊಟ್ಟ. ಅವನ ಕೈಗೆ ತುತ್ತು ತೆಗೆದುಕೊಳ್ಳಲು ಆಗುತ್ತಿಲ್ಲ ಅಂತ ಮತ್ತೆ ಬೇಡ ಅಂದು ಹೇಳುವಾಗ ಸ್ವತಃ ತಾನೇ ಅವನಿಗೆ ತಿನ್ನಿಸಿದ ಚಿರು. ಸ್ವಲ್ಪ ತಿಂದ ಮೇಲೆ ನಾನೇ ತಿನ್ನುವೆ ಅಂದ ವಿರಾಟ್. ನಂತರ ಚಿರು ಊಟ ಮುಗಿಸಿ ಹಾಸ್ಪಿಟಲ್ ಕಡೆ ನಡೆದರು. ಅವರು ಬಂದು ಸ್ವಲ್ಪ ಹೊತ್ತಿಗೆ ಅವಳಿಗೆ ಪೂರ್ತಿಯಾಗಿ ಎಚ್ಚರ ಆಗಿತ್ತು. ಅದು ಮಧ್ಯಾಹ್ನದ ಮೇಲೆಯೇ. ಎಲ್ಲರೂ ಮಾತನಾಡಿಸಿದ್ದರು. ಇಂಚರ ಕಂಡು ತಬ್ಬಿಕೊಂಡು ಮಾತನಾಡಿದಳು. ಹುಷಾರಾಗಿ ಇರಬೇಕು ತಾನೆ ಅಂತ ಸಣ್ಣದಾಗಿ ಗದರಿದಂತೆ ಹೇಳಿದರು ಸಂಧ್ಯಾ. ಹುಷಾರು ಮಗಳೇ ಅಂತ ಅವಳ ತಲೆ ಸವರಿ ನುಡಿದರು ಸುಜಾತ. ಎಲ್ಲರದು ಒಂದೇ ಮಾತು, ಜೋಪಾನ, ಹುಷಾರು ಅನ್ನೋದು. ಹೇಗೆ ಮಾಡಿಕೊಂಡೆ ಇದೆಲ್ಲ ನೋಡು, ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ನಿನ್ನ ಕಳ್ಕೊಂಡು ಬಿಡ್ತಿದ್ದೆ ನಾನು ಅಂತ ಹೇಳಿದ ವಿರಾಟ್ ಕಣ್ಣು ತುಂಬಿಕೊಂಡು. ಏನು ಆಗಲ್ಲ ವಿರಾಟ್, ನಿಮ್ಮ ಜೊತೆ ನಾನು ಇನ್ನೂ ತುಂಬ ಬಾಳೋದು ಇದೆ ಅಂದಳು ಮುಗುಳು ನಗೆಯಿಂದ. ರೂಮಲ್ಲಿ ಇದ್ದವಳು ಅದು ಯಾಕೆ ಬಂದೆ, ಹೇಗೆ ಬಿದ್ದಿದ್ದು ಅಂದ ವಿರಾಟ್. ನೀವು ಕೆಳಗೆ ಹೋದ್ರಿ ಅಲ್ವಾ, ಏನಾಯಿತು ಅಂತ ನೋಡೋಕ್ಕೆ ಬಂದೆ ಅಷ್ಟೆ ಅಂದವಳು ಏನು ಯೋಚಿಸಿದಳು. ಅವಳು ಮೆಟ್ಟಿಲ ಬಳಿ ಬಂದಾಗ ಅವಳನ್ನು ಹಿಂದಿನಿಂದ ಯಾರೋ ಜೋರಾಗಿ ತಳ್ಳಿದರು. ತಳ್ಳಿದ ರಭಸಕ್ಕೆ ಅವಳು ಆಯ ತಪ್ಪಿ ಕೆಳಗೆ ಬಿದ್ದಿದ್ದು. ತನ್ನನ್ನು ನೂಕಿದ್ದು ಯಾರೆಂದು ಅವಳಿಗೆ ತಿಳಿಯಿತು. ಭುವಿ ಅವಳೇ, ಅದರಲ್ಲಿ ಯಾವ ಸಂದೇಹ ಇಲ್ಲ ಅಂದುಕೊಳ್ಳುತ್ತಾ ಇರಲು, ಏನಾಯಿತು, ಏನಾದರೂ ನೋವಾಗ್ತಿದ್ಯಾ, ಡಾಕ್ಟರ್ನ ಕರೀಲ ಅಂದ ಅವಳು ಮಂಕಾಗಿದ್ದು ನೋಡಿ. ಏನಿಲ್ಲ ಅಂತ ತಲೆ ಆಡಿಸಿದಳು. ಎಲ್ಲರೂ ಅವಳನ್ನು ಸುತ್ತುವರೆದು ಮಾತನಾಡಿಸಿ ಅವಳಿಗೆ ಸ್ವಲ್ಪ ಜಾಗರೂಕತೆಯಿಂದ ಇರುವಂತೆ ಹೇಳಿದಾಗ ಅಂತ ತಲೆ ಆಡಿಸಿದ್ದಳು. ಕಾರ್ತಿಕ್ ಚಿರು ಇನ್ನೊಮ್ಮೆ ಮಾತನಾಡಿಸಿ ಎಲ್ಲರೂ ಹೊರಗೆ ಹೋದಾಗ ಅವಳು ಮಲಗಿದ್ದ ಬೆಡ್ ಪಕ್ಕ ಇದ್ದ ಚೇರ್ ಮೇಲೆ ಕುಳಿತ ವಿರಾಟ್ ಅವಳನ್ನು ನೋಡುತ್ತಾ ತಲೆ ಸವರಿ ತುಂಬ ಹತ್ತಿದ್ದೀರಾ ಅಲ್ವಾ. ಅವಳು ಗೊತ್ತಿಲ್ಲ, ಆದರೆ ತುಂಬ ಹೆದರ್ಕೊಂಡಿದ್ದೆ. ಹೌದಾ? ಕಣೆ, ಇನ್ನೊಮ್ಮೆ ಇಂತಹ ಅನಾಹುತ ಎಲ್ಲ ಮಾಡ್ಕೊಬೇಡ, ಹೃದಯ ಹೊಡೆದು ಹೋಗುವಷ್ಟು ನೋವಾಗುತ್ತೆ ಅಂದವನನ್ನು ನೋಡುತ್ತಾ. ನಾನು ಬೇಕು ಅಂತ ಮಾಡಿಕೊಂಡಿದ್ದು ಅಲ್ಲ ವಿರಾಟ್, ಎಲ್ಲೋ ಮಿಸ್ ಆಗಿದ್ದು ಅಷ್ಟೇ ಅಂದವಳ ಹಣೆಗೆ ಚುಂಬಿಸಿ, ನಿನ್ನ ಒಂದು ದಿನಾಲು ಬಿಟ್ಟು ಇರೋಕೆ ಆಗಲ್ಲ ಇಬ್ಬನಿ ಅಂದು ಅವಳ ಕೈ ಹಿಡಿದು ಅವಳನ್ನೇ ನೋಡುತ್ತಾ ಕುಳಿತಿದ್ದ. ಅಲ್ಲಿಗೆ ಸ್ವಲ್ಪ ಹೊತ್ತಿನ ನಂತರ ಬಂದ ನರ್ಸ್ ಒಬ್ಬರು ಅವಳಿಗೆ ಇಂಜೆಕ್ಷನ್ ಕೊಟ್ಟು ವಿರಾಟ್ಗೆ ಹೊರಗೆ ಹೋಗಿ ಅಂತ ಹೇಳಿದಾಗ ಹೊರಗೆ ಇರುವೆ ಅಂದು ಅವಳಿಗೆ ತಿಳಿಸಿ ನಡೆದಿದ್ದ. ಅವಳನ್ನು ಮಾತನಾಡಿಸಿದ ನಂತರ ಎಲ್ಲರಿಗೂ ಒಂದು ಚಿಕ್ಕ ಸಮಾಧಾನ. ಅಲ್ಲಿಂದ ಅವಳನ್ನು ಮತ್ತೊಮ್ಮೆ ನೋಡಿ ಮಾತನಾಡಿಸಿ ಮನೆಗೆ ತೆರಳಿದ್ದರು. ಕಾರ್ತಿಕ್ ಕೀರ್ತಿ ಬಳಿ ವಿಷಯ ಹೇಳಿದಾಗ ಅವಳು ಇಬ್ಬನಿಯನ್ನು ನೋಡಲು ಹೋಗಬೇಕು ಅಂತ ಅಳುತ್ತಾ ಹೇಳಲು ಅವಳನ್ನು ಅವನೇ ಕರೆದುಕೊಂಡು ಬಂದಿದ್ದ. ತುಂಬ ಗರ್ಭಿಣಿ ತನ್ನ ಗೆಳತಿಯನ್ನು ಬಂದು ನೋಡಿ ಅವಳ ಜೊತೆ ಒಂದಿಷ್ಟು ಮಾತಾಡಿ ಹೋಗಿದ್ದಳು. ಸಂಧ್ಯಾ ಅವರು ಇಬ್ಬನಿ ಮನೆಗೆ ಬರುವವರೆಗೂ ಭುವಿಯ ಮನೆಗೆ ಹೋಗಲು ಬಿಟ್ಟಿರಲಿಲ್ಲ. ಅವಳು ಇಬ್ಬನಿ ಬದುಕಿ ಉಳಿದಿದ್ದು ತಿಳಿದು ನನ್ನ ಬಗ್ಗೆ ಹೇಳಿದರೆ ಎಂದು ಭಯದಿಂದ ಅತ್ತೆ ಮನೆಗೆ ಹೋಗ್ತೀನಿ ಅಂತ ಹೇಳಿದಾಗಲೆಲ್ಲ ಅವಳನ್ನು ಒಳ್ಳೆ ರೀತಿಯಲ್ಲಿ ಮಾತಾಡಿ ಉಳಿಸಿಕೊಂಡಿದ್ದರು. ಅವಳ ತಪ್ಪನ್ನು ಎಲ್ಲರ ಮುಂದೆ ಹೇಳಿ ಅವಳಿಗೆ ಬುದ್ಧಿ ಕಲಿಸಲು ಕಾಯುತ್ತಿದ್ದರು. ಚಿರು ಮತ್ತು ಕಾರ್ತಿ ದಿನ ಇಬ್ಬನಿಯನ್ನು ನೋಡಲು ಬರುತ್ತಿದ್ದರು. ಅರ್ಧ ದಿನ ಅಲ್ಲೇ ಇದ್ದು ವಿರಾಟ್ನ ಮನೆಗೆ ಕಳಿಸೋದು, ಇಬ್ಬನಿ ಜೊತೆ ಮಾತಾಡೋದು ಮಾಡುತ್ತಿದ್ದರು. ಇಂಚರ 2 ದಿನಕ್ಕೊಮ್ಮೆ ತಪ್ಪದೆ ಬಂದು ಇಬ್ಬನಿ ಜೊತೆ ಇರುತ್ತಿದ್ದಳು. ಸ್ವಲ್ಪ ಎಚ್ಚೆ ಅನ್ನುವಂತೆ ತಲೆಗೆ ಪೆಟ್ಟಾಗಿದ್ದ ಕಾರಣ 15 ದಿನಗಳು ಆದರೂ ಹಾಸ್ಪಿಟಲ್ನಲ್ಲೇ ಇದ್ದಳು ಇಬ್ಬನಿ. ವಿರಾಟ್ ಅಂತೂ ಅವಳಿಗೆ ಊಟ ತಿಂಡಿ ತಾನೇ ಮಾಡಿಸುತ್ತಾ ಅವಳೊಂದಿಗೆ ದಿನವೆಲ್ಲ ಕಳೆಯುತ್ತಿದ್ದ. ಮನೆಗೆ ಹೋದ ಮೇಲೆ ಮತ್ತೆ ಯಾವ ತೊಂದರೆಯೂ ಆಗಬಾರದು, ಇಲ್ಲೇ ಎಲ್ಲ ಕ್ಲಿಯರ್ ಮಾಡಿಕೊಂಡು ಹೋಗಬೇಕು ಅಂತ ಹೇಳಿದ ಭೂಪತಿ ಮಾತಿಗೆ ವಿರಾಟ್ ಮರು ಮಾತನಾಡದೆ ಒಪ್ಪಿದ್ದ. ಅಂತೂ 15 ದಿನದ ಮೇಲೆ ಅವಳನ್ನು ಡಿಸ್ಚಾರ್ಜ್ ಮಾಡಿ ಮನೆಗೆ ಕರೆದುಕೊಂಡು ಹೋದರು. ಅವಳನ್ನು ಮನೆಗೆ ಕರೆದುಕೊಂಡು ಹೋಗುವಾಗ ಡೈರೆಕ್ಟಾಗಿ ಅವಳನ್ನು ನೋಡಲು ಹಾಸ್ಪಿಟಲ್ಗೆ ಬಂದಿದ್ದರು ಎಲ್ಲ. ಸುಜಾತ ಇಂಚರ ಚಿರು ಜೊತೆ ಕಾರಲ್ಲಿ ಹೋದರೆ ಸದಾನಂದ್ ಕಾರ್ತಿ ಅವನ ಬೈಕ್ನಲ್ಲಿ ನಡೆದರು. ಹೇಮಾವತಿ ಅವರು ಬರದೆ ಮನೆಯಲ್ಲೇ ಇದ್ದರು. ವಿರಾಟ್ ತನ್ನವಳನ್ನು ಎತ್ತಿಕೊಂಡು ಬಂದು ಕಾರ್ ಏರಿದ. ಸಂಧ್ಯೆ ಭೂಪತಿ ಅವರು ಅವರ ಜೊತೆ ಕುಳಿತಿದ್ದರು. ವಿರಾಟ್ ಇಬ್ಬನಿಯನ್ನು ಬಳಸಿ ಕುಳಿತಿದ್ದ. ಅವನನ್ನು ನೋಡುತ್ತಾ ಕುಳಿತ ಇಬ್ಬನಿ ಮನಸ್ಸಲ್ಲಿ ಭುವಿ ಮಾಡಿದ ಕೆಲಸ ಹೇಳೋದ ಬೇಡವಾ ಎಂದೇ ಓಡುತ್ತಿತ್ತು. ಮನೆ ಮುಂದೆ ಬಂದು ಕಾರ್ ನಿಲ್ಲಲು ಅವಳನ್ನು ಎತ್ತಿಕೊಂಡು ಬಂದ ವಿರಾಟ್ ಅವಳ ಕಾಲು ಸ್ವಲ್ಪ ಪೆಟ್ಟಾಗಿ ನೋವಾಗಿತ್ತು. ಡಾಕ್ಟರ್ ಸ್ವಲ್ಪ ಕೇರ್ಫುಲ್ ಆಗಿ ನೋಡಿಕೊಳ್ಳಿ ಅಂದಿದ್ದರು.
ಹಾಲ್ನಲ್ಲಿ ಕುಳಿತಿದ್ದವಳನ್ನು ಎಲ್ಲರೂ ಸುತ್ತುವರೆದು ಅವಳನ್ನು ಮಾತನಾಡಿಸುತ್ತಾ ಇರಲು ವೆಂಕಟನಾಥ್ ಅವರು ಅವಳನ್ನು ಪಕ್ಕ ಕೂರಿಸಿಕೊಂಡು ಮಾತನಾಡಿಸಿದರು. ಟೀ ಕಾಫಿ ಅಂತ ಕುಡಿದ ಮೇಲೆ ಸಂಧ್ಯಾ ಅವರು ಎಲ್ಲರನ್ನು ನೋಡುತ್ತಾ ನಿಮಗೆಲ್ಲ ಒಂದು ವಿಷಯ ಹೇಳಬೇಕು ಅನ್ನಲು, ಅದೇನು ವಿಷಯ? ನಿಧಾನಕ್ಕೆ ಹೇಳಿದ್ರೆ ಆಯ್ತು ಬಿಡು, ಎಲ್ಲ ಇರ್ತಾರೆ, ಇಬ್ಬನೇ ರೆಸ್ಟ್ ಮಾಡಲಿ ಅಂದರು ಭೂಪತಿ. ಇಲ್ಲ, ಇವಾಗಲೇ ಹೇಳಬೇಕು, ಅದು ಇಬ್ಬನಿಗೆ ಸಂಬಂಧಪಟ್ಟಿದ್ದೆ ಅಂದಾಗ ಎಲ್ಲರೂ ಆಶ್ಚರ್ಯದಿಂದ ಅವರ ಕಡೆ ನೋಡಿದರು. ಏನು ವಿಷಯ ಅಂತ ಗಂಭೀರವಾಗಿ ಕೇಳಿದ ವಿರಾಟ್. ಇಬ್ಬನಿ ಮೇಲಿಂದ ಬಿದ್ದಿದ್ದು ಆಕಸ್ಮಿಕನೋ ಅಥವಾ ಬ್ಯಾಲೆನ್ಸ್ ತಪ್ಪಿಯೋ ಅಲ್ಲ ಅಂದಾಗ, ಅಂದರೆ ಅಂದು ಎದ್ದು ನಿಂತು ಕೇಳಿದ ವಿರಾಟ್. ಭುವಿ ಕಡೆ ನೋಡಿ, ಏನು ವಿಷಯ ಅಂತ ನೀನೇ ಹೇಳ್ತೀಯೋ ಅಥವಾ ನಿಮ್ಮ ಅಪ್ಪನಿಗೆ ಹೇಳಬೇಕಾ, ಇಲ್ಲ ಪೊಲೀಸ್ ಅವರ ಹತ್ರನೇ ಹೇಳ್ತೀಯಾ ಅಂದರು ಮುಖದಲ್ಲಿ ಕೋಪ ಹೊತ್ತು. ಅತ್ತೆ, ನನಗೆ ಏನು ಗೊತ್ತು ಅಂದವಳ ಕೆನ್ನೆಗೆ ಒಂದು ಬಾರಿಸಿದುವರೆ. ಈ ಮನೆಯ ಮೂಲೆ ಮೂಲೆಯಲ್ಲೂ CCTV ಇದೆ. ನಿನ್ನ ನಾಟಕ ಗೊತ್ತಾಗಲ್ಲ ಅಂದ್ಕೊಂಡಿದ್ದೀಯಾ? ತಪ್ಪು ಯಾರೇ ಮಾಡಿದರೂ ತಪ್ಪೆ. ನಮ್ಮ ಅಣ್ಣನ ಮಗಳು ಅಂತ ಹೇಳಿಕೊಳ್ಳೋಕೆ ಅಸಹ್ಯ ಆಗುತ್ತೆ. ವಿರಾಟ್, ಪೊಲೀಸ್ಗೆ ಫೋನ್ ಮಾಡು. ಇಬ್ಬನಿಗೆ ಹೇಗೆ ಆಗೋಕೆ ಇವಳದ್ದೇ ಎಲ್ಲ ಕಿತಾಪತಿ ಅಂದಾಗ ಅವಳ ಎದುರು ಬಂದು ನಿಂತ ವಿರಾಟ್, ಅಮ್ಮ ಹೇಳ್ತಿರೋದು ನಿಜಾನ ಅಂದನು. ನನಗೆ ಏನೂ ಗೊತ್ತಿಲ್ಲ, ಅತ್ತೆ ಏನೇನು ಹೇಳ್ತಿದ್ದಾರೆ ಅಂದಳು. ಅವಳಲ್ಲಿ ಇರುವ ಭಯ ಅವಳ ಕಣ್ಣಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು. ಸುಳ್ಳು ಹೇಳಬೇಡ ಅಂದವ ಜೋರಾಗಿ. ನನಗೆ ಗೊತ್ತಿಲ್ಲ, ನನ್ನ ಕೇಳಿದ್ರೆ ನಾನು ಏನು ಹೇಳಬೇಕು? ನನಗೆ ಏನೂ ಗೊತ್ತಿಲ್ಲ ತಡವರಿಸುತ್ತಾ ಅಂದಾಗ ವಿರಾಟ್, ಅವಳತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ. ನಾನು ಅವರ ಅಪ್ಪನಿಗೆ ಫೋನ್ ಮಾಡಿ ಹೇಳ್ತೀನಿ. ನೀನು ಪೊಲೀಸ್ಗೆ ಕಂಪ್ಲೇಂಟ್ ಕೊಡು ಸಂಧ್ಯಾ ಅವರು ಅಂದಾಗ ಎಲ್ಲರೂ ಆಶ್ಚರ್ಯದಿಂದ ಆತಂಕ ಗೊಂದಲದಿಂದ ನೋಡುತ್ತಿರಲು, ನನಗೆ ಏನೂ ಗೊತ್ತಿಲ್ಲ, ನಾನು ಮನೆಗೆ ಹೋಗ್ತೀನಿ ಅಂದವಳಿಗೆ, ಸುಳ್ಳು ಹೇಳಿದ್ದು ಸಾಕು ಭುವಿ, ನಾನು ಏನು ಹೇಳೋದು ಬೇಡ ಅಂತ ಸುಮ್ಮನೆ ಇದ್ದೆ. ಆದರೆ ಅತ್ತೆ ಕೇಳಿದ ಮೇಲೆ ನಾನು ಹೇಗೆ ಸುಮ್ಮನೆ ಇರಲಿ ಅಂದಳು ಇಬ್ಬನಿ. ಅಂದರೆ ನಿಂಗೆ ಏನು ಗೊತ್ತು ಅಂದ ವಿರಾಟ್. ಅವಳಿಗೆ ಆಗಿದ್ದು ಆಕಸ್ಮಿಕ. ಅಂದು ಅವಳ ಆರೋಗ್ಯದ ಕಡೆ ಗಮನ ಕೊಟ್ಟಿದ್ದನೇ ಹೊರತು ಅದರ ಹಿಂದೆ ಹೀಗೆ ಇರಬಹುದು ಎಂಬ ಸಣ್ಣ ಅನುಮಾನವೂ ಇರಲಿಲ್ಲ. ಅಂದರೆ ನಾನು ಮೇಲಿಂದ ಕೆಳಗೆ ಬೀಳೋಕೆ ಇವರೇ ಕಾರಣ ವಿರಾಟ್. ಹಿಂದಿನಿಂದ ಬಂದು ನನ್ನ ಮೇಲಿಂದ ಜೋರಾಗಿ ನೂಕಿದರು ಅಂದಳು ಇಬ್ಬನಿ. ಕೋಪದಲ್ಲಿ ಕಣ್ಣಲ್ಲಿ ಕೆಂಡ ಕಾರುತ್ತಾ ನಿಂತ ವಿರಾಟ್. ಭುವಿ ಅವನ ಕೋಪ ತಾನು ಮಾಡಿದ ಕೆಲಸ ಎಲ್ಲ ತಿಳಿದಕ್ಕೆ ಉಗುಳು ನುಂಗಿದಳು ಭಯದಲ್ಲಿ. ಅವಳ ಕೆನ್ನೆಗೆ ಜೋರಾಗಿ ಹೊಡೆದಿದ್ದ ವಿರಾಟ್. ಅವನ ಒಂದು ಏಟಿಗೆ ಕೆಳಗೆ ಬಿದ್ದವಳ ತುಟಿ ಸೀಳಿ ರಕ್ತ ಬಂದಿತ್ತು. ವಿರಾಟ್ ಅಂತ ಇಬ್ಬನಿಗೆ ಶ್ ಅಂತ ಬಾಯಿ ಮೇಲೆ ಬೆರಳಿಟ್ಟು ತೋರಿಸಿ ಹೇಳಿದವನೇ. ಭುವಿ ರಟ್ಟೆ ಹಿಡಿದು ನಿಲ್ಲಿಸಿದ ವಿರಾಟ್. ಅವಳ ಕೆನ್ನೆಗೆ ಮತ್ತೊಂದು ಬಾರಿಸಿದ. ಅವನ ಏಟಿಗೆ ತತ್ತರಿಸಿ ಹೋಗಿದ್ದಳು ಭುವಿ. ಕೆನ್ನೆ ಹಿಡಿದು ನಿಂತವಳಿಗೆ ನಿಂತ ನೆಲವೇ ಅಲುಗಾಡಿದಂತೆ, ಭೂಮಿಯೇ ಸುತ್ತುತ್ತಿರುವಂತೆ ಆಗಿತ್ತು. ಏನೇ, ಎಷ್ಟೇ ಧೈರ್ಯ ನಿಂಗೆ ನನ್ನ ಹೆಂಡತಿನ ಕೊಲ್ಲೋಕೆ ನೋಡ್ತೀಯಾ ಅಂದು ಮತ್ತೊಂದು ಏಟು ಕೊಟ್ಟಾಗ ವಿರಾಟ್, ಸಾಕು ಹೊಡೆದಿದ್ದು ಬಿಡಿ ಅಂದಳು ಇಬ್ಬನಿ. ಯಾಕೆ ಬಿಡಬೇಕು? ನಿಂಗೆ ಇಷ್ಟೆಲ್ಲ ನೋವು ಕೊಟ್ಟಿರೋಳನ್ನ ನಾನು ಸುಮ್ಮನೆ ಬಿಡ್ತೀನಾ ಅಂತ ಹೇಳಿ ಅವಳ ಕುತ್ತಿಗೆಗೆ ಕೈ ಹಾಕಿದ ವಿರಾಟ್. ಅವನ ಕೋಪದ ಅರಿವಿದ್ದ ಸಂಧ್ಯಾ ಭೂಪತಿ ಅವರಿಬ್ಬರು ಸುಮ್ಮನೆ ನಿಂತಿದ್ದರು. ಚಿರು ಕಾರ್ತಿ ಇಂಚರ ಅವಳಿಗೆ ಕೊಡುತ್ತಿರುವ ಶಿಕ್ಷೆ ಸರಿಯಿದೆ ಅಂದುಕೊಂಡು ನಿಂತಿದ್ದರು. ಸುಜಾತ ಅವರಿಗೆ ಭುವಿಯ ಕೆಲಸಕ್ಕೆ ಕಾರಣ ಗೊತ್ತಿಲ್ಲ. ಏನು ಹೇಳೋದು ತಿಳಿಯದೆ ಇರುವಾಗ ಇಬ್ಬನಿ ತಾನೇ ಅವನನ್ನು ಬಿಡಿಸಲು ನೋಡಿದಳು. ಅವನು ಕೋಪದಲ್ಲಿ ಒಂದೇ ಕೈಯಲ್ಲಿ ಹಿಡಿದಿದ್ದ ಬಿಗಿಯಾದ ಹಿಡಿತಕ್ಕೆ ನಲುಗಿದಳು ಭುವಿ. ಅವಳ ಕಣ್ಣುಗುಡ್ಡೆ ಮೇಲೆ ಕೆಳಗೆ ಉಸಿರಾಡಲು ಆಗದೆ ಕಷ್ಟಪಡುವಾಗ ವಿರಾಟ್, ಪ್ಲೀಸ್ ಬಿಡಿ ಅಂತ ಅವನ ಕೈ ಬಿಡಿಸಿದಳು. ನಿಂಗೆ ಏನಾದರೂ ಆಗಿದ್ದಿದ್ರೆ ನಾನೇನು ಮಾಡಬೇಕಿತ್ತು? ಏನೋ ಆಕಸ್ಮಿಕವಾಗಿ ಕಾಲು ಜಾರಿದೆಯಾ ಅಂದ್ಕೊಂಡೆ. ಆದರೆ ಇವಳು ಮಾಡಿರೋ ಕೆಲಸ ಅವತ್ತೇ ಗೊತ್ತಾಗಿದ್ದರೆ ಅವತ್ತೇ ಇವಳ ಉಸಿರು ನಿಂತಿರುತ್ತಿತ್ತು. ಹೇಯ್, ಎದ್ದೇಳೆ ಮೇಲೆ ಅಂತ ಕೆಳಗೆ ಬಿದ್ದು ಉಸಿರಾಡಲು ಕಷ್ಟಪಡುತ್ತಿದ್ದವಳನ್ನು ನಿಲ್ಲಿಸಿದ ವಿರಾಟ್. ಮೊದಲೇ ನಾನು ವಾರ್ನಿಂಗ್ ಕೊಟ್ಟಿದ್ದೆ, ನಮ್ಮ ತಂಟೆಗೆ ಬರಬೇಡ ಅಂತ. ಆದರೂ ಬಂದು ಇವಾಗ ಇಂಥ ಕೆಲಸ ಮಾಡಿದ್ದೀಯಾ? ಎಷ್ಟೇ ಕೊಬ್ಬು ನಿನಗೆ? ನಾನು ಹೇಳಿದ್ದು ಅಷ್ಟು ಬೇಗ ಮರೆತು ಮತ್ತೆ ಬಂದಿದ್ದೀಯಾ? ನಿನ್ನ ಅಂತ ಮತ್ತೆ ಹೊಡೆಯಲು ಕೈ ಎತ್ತಿದಾಗ ಅವನನ್ನು ತಡೆದ ಇಬ್ಬನಿ, ಸಾಕು ವಿರಾಟ್ ಬಿಡಿ, ಪಾಪ ಎಷ್ಟು ಹೊಡಿತೀರಾ ಅಂದಾಗ, ನೀನು ಹೆಚ್ಚು ಕಡಿಮೆ 1 ತಿಂಗಳು ಹತ್ತತ್ರ ಹಾಸ್ಪಿಟಲ್ನಲ್ಲಿ ಇದ್ದೇ ಅಲ್ವಾ? ಅದನ್ನು ಹೇಗೆ ಸಹಿಸೋದು? ನಾನು ಹಾಕಿರೋ ಕಣ್ಣೀರು, ನೀನು ಪಟ್ಟಿರೋ ನೋವು ಎಲ್ಲದಕ್ಕೂ ಇವಳಿಂದ ಬಡ್ಡಿ ಸಮೇತ ವಸೂಲು ಮಾಡ್ತೀನಿ ಅಂದವ ಫೋನ್ ಹಿಡಿದು ಪೊಲೀಸ್ ಅವರನ್ನು ಕರೀತೀನಿ. ಅವರೇ ನಿಂಗೆ ಬುದ್ಧಿ ಕಲಿಸ್ತಾರೆ. ನಾವು ಒಳ್ಳೆ ಮಾತಲ್ಲಿ ಹೇಳೋದು ನಿನಗೆ ಅರ್ಥ ಆಗಲ್ಲ. ಅವರೇ ಕರೆಕ್ಟ್ ಅಂದು ಫೋನ್ ಮಾಡಲು ವಿರಾಟ್, ಪ್ಲೀಸ್ ಅದೆಲ್ಲ ಬೇಡ ಅಂದಳು ಇಬ್ಬನಿ. ನೀನು ಸುಮ್ಮನೆ ಇರು. ವಿರಾಟ್, ತಪ್ಪು ಯಾರು ಮಾಡಿದ್ರು ಅದು ತಪ್ಪೆ. ನಾನೇ ಕಂಪ್ಲೇಂಟ್ ಕೊಡ್ತೀನಿ, ಅಟೆಂಪ್ಟ್ ಟು ಮರ್ಡರ್ ಅಂತ. ಸಂಧ್ಯೆ ಹೇಳಲು, ಅತ್ತೆ ಅದೇ ಬೇಡ, ಇವಾಗ ನಾನು ಹುಷಾರಾಗಿದ್ದೀನಿ ಅಲ್ವಾ ಮಾವ,
ನೀವಾದರೂ ಹೇಳಿ ಅಂದಾಗ ಸಂಧ್ಯಾ ಹೇಳಿದ್ದು ಸರಿ ಇದೆ, ನೀನು ಸುಮ್ಮನೆ ಇರು ಮಗಳೇ ಅಂದರು ಭೂಪತಿ. ವಿರಾಟ್ ಅವಳನ್ನು ನೋಡುತ್ತಾ ನಿಂತನು. ಮುಂದುವರೆಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.